ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಸಿಕ್ಕಿದೆ. ಯಾಕೆಂದರೆ ಈಗ ಈ ವರ್ಷ 2025 ಇಂದ ನಿಯರ್ಲಿ 450 ಸೀಟ್ಸಿಗ ಇನ್ಕ್ರೀಸ್ ಆಗ್ತಾ ಇದೆ ಕರ್ನಾಟಕ ಒಂದರಲ್ಲಿ. 450 ಅಥವಾ ಅದಕ್ಕಿಂತ ಹೆಚ್ಚು ಸೀಟ್ಗಳು ಈಗ NMC ಕಡೆಯಿಂದ ಅಪ್ರೂವಲ್ ಆಗಿದೆ. ಸೊ ನಿಯರ್ಲಿ 450 ಸೀಟ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಕರ್ನಾಟಕ. ಸೊ ಹಾಗಾಗಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಇದೊಂದು ವೆರಿ 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 ಗುಡ್ ನ್ಯೂಸ್. ನೆಕ್ಸ್ಟ್ ರೌಂಡ್ಗೆ ಇವೆಲ್ಲ ಸೀಟುಗಳು ಅವೈಲಬಲ್ ಆಗ್ತವೆ. 400 ಸೀಟ್ಸ್ಗಳು ಅಲಾಟ್ ಆಗಿರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗಳಿಗೆ. ಭಾಳಷ್ಟು ಗೌರ್ಮೆಂಟ್ ಕಾಲೇಜ್ಗಳು ಸೀಟನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ NMCಗೆ ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ರು. ಅದರಲ್ಲಿ 8 ಕರ್ನಾಟಕದ 8 ಗೌರ್ಮೆಂಟ್ ಕಾಲೇಜುಗಳಿಗೆ NMC ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಅಂದರೆ ಈಗಿರೋ ಸೀಟ್ಗಳಿಗಿಂತ ಇನ್ನೂ 50 ಸೀಟುಗಳನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ. 50 ಸೀಟ್ಸ್ಗಳಿಗೆ ಆಡಪ್ ಆಗ್ತಾ ಇದ್ದಾವೆ. ಆಡಪ್ ಆಗ್ತಿರೋ ಗೌರ್ಮೆಂಟ್ ಕಾಲೇಜುಗಳು ಯಾವ್ಯಾವು ಅಂದರೆ ಫಸ್ಟ್ ಬೆಳಗಾವಿ, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಗುಲ್ಬರ್ಗ, ಹಾಸನ್, ಮೈಸೂರು, ನೆಕ್ಸ್ಟು ರಾಯಚೂರು, ನೆಕ್ಸ್ಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಬೆಂಗಳೂರು, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಈ 8 ಕಾಲೇಜುಗಳಿಗೆ NMC ಕಡೆಯಿಂದ ಇರೋ ಸೀಟ್ಗಳಿಗೆ 50 ಸೀಟ್ಸ್ಗಳು ಆಡಪ್ ಆಗಿದೆ. ಇನ್ನೂ ಕೆಲವು ಕಾಲೇಜುಗಳು ಅಪ್ರೂವಲ್ಗೋಸ್ಕರ ಅಪ್ಲೈ ಮಾಡಿದ್ದು, ಬಟ್ ಅವಕ್ಕೆ ಸದ್ಯಕ್ಕೆ ಅಲಾಟ್ಮೆಂಟ್ ಆಗಿಲ್ಲ. ಸೊ ಒಂದೊಂದು ಕಾಲೇಜಲ್ಲಿ 50 ಸೀಟ್ಸ್ಗಳು ಹೆಚ್ಚುವರಿ ಆಗಿದೆ ಅಂದರೆ ಟೋಟಲ್ ಈಗ 400 ಸೀಟ್ಗಳು ಗೌರ್ಮೆಂಟ್ ಕಾಲೇಜಲ್ಲಿ ಎಕ್ಸ್ಟ್ರಾ ಆಗ್ತಾ ಇದ್ದಾವೆ. ಇನ್ನು ರಿಮೈನಿಂಗ್ ಪ್ರೈವೇಟ್ ಕಾಲೇಜಲ್ಲಿ ಆಗ್ತಾ ಇದ್ದಾವೆ. ಈ 450 ಸೀಟ್ಸ್ಗಳು ಎಲ್ಲ KA ಕಂಟ್ರೋಲಿಗೆ ಬರಲ್ಲ. ಅದರಲ್ಲಿ 15% ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಇನ್ನು ರಿಮೈನಿಂಗ್ ಸೀಟ್ಸ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆ ಬರ್ತವೆ. 50 ಸೀಟ್ಸ್ಗಳು ಒಂದೊಂದು ಕಾಲೇಜಲ್ಲೂ ಆಡಪ್ ಆಗಿದೆ. ಅಂದರೆ ನಿಯರ್ಲಿ 400 ಗೌರ್ಮೆಂಟ್ ಸೀಟ್ಸ್ ಈಗ ಎಕ್ಸ್ಟ್ರಾ ಸಿಗ್ತಾ ಇದೆ ಕರ್ನಾಟಕಕ್ಕೆ. ಸೊ ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್. ಸೆಕೆಂಡ್ ರೌಂಡಲ್ಲಿ ಅಥವಾ ನೆಕ್ಸ್ಟ್ ಮಾಪಪ್ ರೌಂಡಲ್ಲಿ ಸೀಟ್ಸ್ಗಳು ಲಭ್ಯ ಆಗ್ತವೆ. ಅದಕ್ಕೋಸ್ಕರ ಈಗ MCC ಸಹ ತಡ ಮಾಡ್ತಾ ಇತ್ತು ಸೆಕೆಂಡ್ ರೌಂಡ್ಗೆ. ಈಗ ಅಧಿಕೃತವಾಗಿ NMC ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಈಗ ಸೆಕೆಂಡ್ ರೌಂಡ್ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ.